ಹಲೋ ನಮಸ್ತೆ ಎಲ್ಲರಿಗೂ. ನೀವು ಎಷ್ಟೇ ಕಾಸ್ಟ್ಲಿ ಇರುವಂಥ ಕ್ರೀಮ್ಗಳನ್ನು ಹಚ್ಚಿ, ಫೇರ್ನೆಸ್ ಕ್ರೀಮ್ಗಳನ್ನು ಹಚ್ಚಿ ಏನಾದರೂ ಮಾಡಿ, ಆದರೆ ನೀವು ಈ ಒಂದು ತಪ್ಪನ್ನು ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮುಖ ಕಪ್ಪಾಗೋದನ್ನು ತಡೆಯಲಿಕ್ಕೆ ಇದೆಯಲ್ವ, ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಏನದು ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರ ಹಿಂದಿನ ಎಪಿಸೋಡಲ್ಲಿ ನಾವು ಮುಖವನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು, ಅದಾದ ನಂತರ ಟೋನರ್ ಯಾಕೆ ಬಳಸಬೇಕು, ಮಾಯ್ಶ್ಚರೈಸರ್ ಯಾಕೆ ಬಳಸಬೇಕು, ಎಲ್ಲದನ್ನು ಇನ್ ಡೀಟೇಲ್ ಆಗಿ ಹೇಳಿದ್ದೇನೆ. ಅಂದರೆ ಸ್ಕಿನ್ ಕೇರ್ ಬೇಸಿಕ್ಸ್ದು 7 ಎಪಿಸೋಡ್ಗಳನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಇದು 4ನೇದು. ಎಲ್ಲ ವಿಡಿಯೋಗಳನ್ನು ನೋಡಿ, ಯಾಕಂತಂದರೆ ಪ್ರತಿಯೊಬ್ಬರು ಸೌಂದರ್ಯದ ಬಗ್ಗೆ ಕಾಳಜಿ ಇರುವಂಥವರು ಪ್ರತಿಯೊಬ್ಬರು ಈ ಬೇಸಿಕ್ಸನ್ನು ತಿಳ್ಕೊಂಡಿರಲೇಬೇಕು. ಆಗಲೇ ನಿಮ್ಮ ಮುಖ ತುಂಬ ಚೆಂದಾಗಿರುತ್ತೆ, ನೀವು ಎವರ್ ಯೂತ್ಫುಲ್ ಆಗಿರ್ತೀರ, ಚೆನ್ನಾಗಿ ಕಾಣ್ತೀರ. ಹಾಗಾದರೆ ಎಲ್ಲರೂ ಮಾಡುವಂಥ ಒಂದು ತಪ್ಪು ಏನು ಗೊತ್ತಾ? ನಾವು ಮುಖಕ್ಕೆ ಕ್ರೀಮ್ಗಳನ್ನು ಹಚ್ತೀವಿ, ಕ್ಲೆನ್ಸರ್ ಹಾಕಿ ತೊಳಿತೀವಿ, ಎಲ್ಲದೂ ಮಾಡ್ತೀವಿ. ಆದರೆ ಒಂದನ್ನು ಬಿಟ್ಬಿಡ್ತೀವಿ. ಅದೇನು ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳುವಂಥದ್ದು. ತುಂಬ ಜನರದ್ದು ಒಂದು ಕಾಮನ್ ಥಿಂಕಿಂಗ್ ಏನು ಅಂತಂದರೆ, ಮನೆಯೊಳಗಡೆ ಇರ್ತೀವಿ, ಯಾಕೆ ಸನ್ಸ್ಕ್ರೀನ್ ಲೋಷನ್ ಬೇಕು ಅಂತ ಅಂದ್ಬಿಟ್ಟು. ನಿಮ್ಗೊಂದು ತಿಳಿದಿರಲಿ, ನೀವು ಮನೆ ಒಳಗಡೆ ಇರಿ, ಮನೆ ಹೊರಗಡೆ ಹೋಗಿ, ಮೋಡ ಇರಲಿ ಬಿಸಿಲಿರಲಿ, UV ರೇಸ್ ಅಂತ ಇರುತ್ತಲ್ವ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಬೆಳಕಿದೆ ಅಂತಂದರೆ ಅದು ನಿಮ್ಮ ಮನೆ ಒಳಗಡೆ ಕೂಡ ಬರುತ್ತೆ. ಆದ್ದರಿಂದ ನೀವು ಮನೆ ಒಳಗಡೆ ಇದ್ದರೂ ಕೂಡ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿಲ್ಲದ್ರೆ ಏನಾಗುತ್ತೆ? ಬಿಸಿಲಿಗೆ ಓಡಾಡ್ತೀರಾ, UV ರೇಸ್ ನಿಮ್ಮ ಸ್ಕಿನ್ ಬ್ಯಾರಿಯರ್ ಇದೆಯಲ್ವ, ಅದನ್ನ ಡ್ಯಾಮೇಜ್ ಮಾಡುತ್ತೆ. ಬಂಗು ಮಾರ್ಕ್ ಜಾಸ್ತಿ ಆಗಲಿಕ್ಕೆ, ಕಲೆಗಳು ಜಾಸ್ತಿ ಆಗಲಿಕ್ಕೆ ಇದು ಡೈರೆಕ್ಟ್ ಕಾರಣ. ತುಂಬ ಸರಿ ನಾನು ಬಂಗು ಬಗ್ಗೆ ವಿಡಿಯೋ ಮಾಡಿದಾಗ ಇದನ್ನ ಹೇಳ್ತಾ ಇರ್ತೀನಿ. ಯಾಕಂತಂದರೆ ಒಂದು ಸರಿ ನೀವು ಬಂಗು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೊರಗಡೆ ಹೋದ್ರಿ ಅಂತ ಇಟ್ಕೊಳ್ಳಿ, ಬಂಗು ಮಾರ್ಕ್ ವಾಪಸ್ ಬರುತ್ತೆ. ಅಥವಾ ಬೇರೆ ಥರದ ಸ್ಕಿನ್ನಲ್ಲಿ ಕಲೆಗಳು ಬೀಳೋದು, ರ್ಯಾಷಸ್ ಬೀಳೋದು, ಇದೆಲ್ಲ ಶುರುವಾಗುತ್ತೆ. ಕೊಲೆಜನ್ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಅದು ಕಮ್ಮಿ ಆಗುತ್ತೆ. ಕೊಲೆಜನ್ ಕಮ್ಮಿ ಆಯಿತು ಅಂತಂದರೆ ನಿಮ್ಮ ಮುಖ ಸುಕ್ಕುಗಡಲಿಕ್ಕೆ ಶುರುವಾಗುತ್ತೆ. ಮುಖ ಕಪ್ಪಾಗಲಿಕ್ಕೆ, ಬಂಗು ಮಾರ್ಕ್ ಬರಲಿಕ್ಕೆ ಅಥವಾ ಸುಕ್ಕು ಬೀಳಲಿಕ್ಕೆ ಇದೆಲ್ಲ ಕಾರಣ ಆಗುತ್ತೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಲ್ಲದಿದ್ರೆ. ನೀವು ಸನ್ಸ್ಕ್ರೀನ್ ಲೋಷನ್ ಮೇಕಪ್ ಕ್ರೀಮ್ ಅಂತ ಅಂದ್ಕೋಬೇಡಿ. ಇದು ಆ್ಯಕ್ಚುಲ್ ಆಗಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಸ್ಕಿನ್ ಕೇರ್ ಕ್ರೀಮ್. ಇದು ಕಂಪಲ್ಸರಿಯಾಗಿ ನಾವು ಹಚ್ಕೊಳ್ಳೇಬೇಕು. ಮನೆ ಒಳಗಡೆ ಇರಿ, ಮನೆ ಹೊರಗಡೆ ಇರಿ. ಆದರೆ ಒಂದೇನು ಅಂತಂದರೆ ಈ SPF ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಇರೋದು, ಜಾಸ್ತಿ ಇರೋದು. ನೀವು ಯಾವ ಜಾಗದಲ್ಲಿದ್ದೀರಾ, ಹೊರಗಡೆ ಹೋಗ್ತೀರಾ, ಒಳಗಡೆ ಹೋಗ್ತೀರಾ, ಆ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಬಳಸ್ಬೋದು. SPF 25 ಬರುತ್ತೆ. ಮನೆ ಒಳಗಡೆ ಇದ್ರೆ ಅದನ್ನ ಬಳಸ್ಬೋದು. ಅಂದರೆ ಬ್ರ್ಯಾಂಡ್ ಬೇರೆ ಬೇರೆ ಬರುತ್ತೆ, ಆದರೆ SPF ಅಂಶ ಇರುತ್ತಲ್ವ, ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ತುಂಬ ಬಿಸಿಲಿರೋ ಕಡೆ ನಿಮ್ಮ ಸ್ಕಿನ್ ಸೆಟ್ ಆಗುವಂಥ ಯಾವ ಬ್ರ್ಯಾಂಡ್ಗಳದ್ದು ಕ್ರೀಮ್ಗಳನ್ನಾದರೂ ಬಳಸಿ. ಆದರೆ SPF 50, 4+, 3+ ಇರುವಂಥದ್ದನ್ನೇ ನೀವು ಬಳಸಬೇಕು. ಆವಾಗ ಡೀಪಾಗಿ ಪ್ರೊಟೆಕ್ಷನ್ ಸಿಗುತ್ತೆ UV ರೇಸಿಂದ. ಸೊ ಇಷ್ಟೆಲ್ಲ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಮನೆ ಒಳಗಡೆ ಇದ್ದರೂ ಕೂಡ ನೀವು ಗ್ಯಾಸ್ ಪಕ್ಕ ಹೋಗ್ತೀರಾ, ಅಡುಗೆ ಮಾಡ್ತೀರಾ, ಅಥವಾ ಲ್ಯಾಪ್ಟಾಪ್ ನೋಡ್ತೀರಾ, ಮೊಬೈಲ್ ನೋಡ್ತೀರಾ, ಇದರಿಂದ ಬರುವಂಥ ಕೆಲವು ರೇಸ್ ಇದೆಯಲ್ಲೋ, ಅದು ಕೂಡ ನಿಮ್ಮ ಸ್ಕಿನ್ಗೆ ಒಳ್ಳೆಯದಲ್ಲ. ಅದು ಕೂಡ ನಿಮ್ಮ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡೋದ್ರಿಂದ ಮನೆ ಒಳಗಡೆ ಇದ್ದರೂ ಕೂಡ ನೀವು ಸನ್ಸ್ಕ್ರೀನ್ ಲೋಷನ್ ಬಳಸ್ಕೊಳ್ಳಬೇಕು. ಸೊ ಸ್ಕಿನ್ ಕೇರಲ್ಲಿ ಫಸ್ಟ್ ಒಳ್ಳೆಯ ಕ್ಲೆನ್ಸರನ್ನು ಉಪಯೋಗ ಮಾಡಿ ಮುಖವನ್ನು ಕ್ಲೀನ್ ಮಾಡುವಂಥದ್ದು. ಡಸ್ಟ್ ಎಲ್ಲ ಕ್ಲೀನಾಗಿ ಮುಖ ಕ್ಲೀನ್ ಆಗುತ್ತೆ. ಟೋನರನ್ನು ಹಚ್ಕೊಳ್ಳುವಂಥದ್ದು, ಓಪನ್ ಪೋರ್ಸ್ ಇದ್ದರೆ ಅದನ್ನ ಮಿನಿಮೈಸ್ ಮಾಡೋದಕ್ಕೆ, ಸ್ಕಿನ್ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಮಾಯ್ಶ್ಚರೈಸರನ್ನು ಹಚ್ಕೊಳ್ಳೋದು ಸ್ಕಿನ್ ಹೈಡ್ರೇಟ್ ಆಗಲಿಕ್ಕೆ, ಯೂತ್ಫುಲ್ ಲುಕ್ ಸಿಗಲಿಕ್ಕೆ, ಸುಕ್ಕು ಕಮ್ಮಿ ಆಗಲಿಕ್ಕೆ, ಗ್ಲೋ ಬರಲಿಕ್ಕೆ. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು ಸೂರ್ಯನ ಕಿರಣಗಳಿಂದ ನಮ್ಮ ಮುಖ ಅಥವಾ ಸ್ಕಿನ್ನನ್ನು ರಕ್ಷಿಸ್ಕೊಳ್ಳೋಕ್ಕೆ. ಏನೂ ಹಚ್ಚಿಲ್ಲದಿದ್ದರೂ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ನೀವು ಪ್ರತಿದಿನ ಹಚ್ಕೊಳ್ಳೇಬೇಕು. ಬೇಸಿಕ್ ಸ್ಕಿನ್ ಕೇರ್ ಅದು. ಹಾಗಾದರೆ ಯಾವುದು ಬೆಸ್ಟ್? ಮಾರ್ಕೆಟಲ್ಲಿ ತುಂಬ ಥರದ್ದು ಪ್ರಾಡಕ್ಟ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ಆದರೆ ಏನಂತಂದರೆ ನಾನು ಯೂಶ್ವಲ್ ಆಗಿ ಮಿನಿಮಲಿಸ್ಟನ್ನು ರೆಕಮೆಂಡ್ ಮಾಡ್ತೀನಿ. ನಾನು ಯೂಸ್ ಮಾಡ್ತೀನಿ ಕೂಡ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸುಮಾರು 2 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಪರಿಮಳ ಬರಲಿಕ್ಕೆ ಏನೇನೋ ಹಾಕ್ತಾರಲ್ವ, ಕೆಮಿಕಲ್ ಅದು ಇರಲ್ಲ. ತುಂಬ ಪ್ಲೇನ್ ಆಗಿರುತ್ತೆ, ಜೆಲ್ ಬೇಸ್ಡ್ ಇರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ಮತ್ತು ಸ್ಕಿನ್ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥದ್ದು, ಟೆಸ್ಟ್ ಮಾಡಿ ಅಪ್ರೂವ್ ಆಗಿರುವಂಥದ್ದು, ತುಂಬ ಮೈಲ್ಡ್ ಆಗಿರುತ್ತೆ. ಕೆಲವೊಂದು ಸರಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದಾಗ ನಿಮಗೆ ಬೇರೆ ಬೇರೆ ಥರದ ಬ್ರ್ಯಾಂಡ್ ಏನಾಗುತ್ತೆ ಅಂತಂದರೆ ಮುಖದಲ್ಲಿ ವೈಟ್ ಪ್ಯಾಚಸ್ ಬಿದ್ದಾಗ ಕಾಣುತ್ತೆ, ಒಳ್ಳೆ ಮುಖ ದೆವ್ವಗಳ ಥರ ಕಾಣುತ್ತೆ. ಕೆಲವು ಕ್ರೀಮ್ಗಳು ಸ್ಕಿನ್ನಿಗೆ ಸೆಟ್ ಆಗಲ್ಲ, ಅಬ್ಸಾರ್ಬ್ ಆಗಲ್ಲ, ಸ್ಕಿನ್ ಟೋನಿಗೆ ಮ್ಯಾಚ್ ಆಗಲ್ಲ. ಆದರೆ ಈ ಮಿನಿಮಲಿಸ್ಟ್ ಅವ್ರದ್ದು ವಾಟರ್ ಬೇಸ್ಡ್ ಜೆಲ್ ಇದೆ, ಇದು ಕ್ಲೀನಾಗಿ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ, ಬೇಗ ಅಬ್ಸಾರ್ಬ್ ಆಗುತ್ತೆ. ಇವ್ರದ್ದು ನಾನು ಆ್ಯಕ್ಚುಲಿ
ಫೇಸ್ ವಾಶು ಇದೇ ಯೂಸ್ ಮಾಡೋದು. ವಿಟಮಿನ್ ಸಿ ಸೆರಮ್ ಯೂಸ್ ಮಾಡ್ತೀನಿ. ಟೋನರ್ ಯೂಸ್ ಮಾಡ್ತಾ ಇದೆ, ಇವಾಗ ಮಾಡಲ್ಲ. ಟೋನರ್ ನೀವು ಏನು ಅಂತಂದ್ರೆ ವಾರಕ್ಕೊಂದು 3 ಸರಿ ಉಪಯೋಗ ಮಾಡಿದರೆ ಸಾಕು. ರೆಗ್ಯುಲರ್ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ವಿಟಮಿನ್ ಸಿ ಸೆರಮ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಈ 4 ಪ್ರಾಡಕ್ಟ್ ರೆಗ್ಯುಲರ್ ಆಗಿ ನನ್ನ ಹತ್ರ ಇರುತ್ತೆ. ವಿಟಮಿನ್ ಸಿ ಸೆರಮ್ ಕೂಡ ಅಷ್ಟೇ, ಅದು ನಾನೇನು ರೆಗ್ಯುಲರ್ ಆಗಿ ಬಳಸಲ್ಲ, ಒಂದು ವಾರಕ್ಕೊಂದು 3-4 ಸರಿ ಉಪಯೋಗ ಮಾಡ್ತೀನಿ. ಆದರೆ ಮಿಸ್ಸೇ ಮಾಡಲ್ಲ ಅನ್ನುವಂಥದ್ದು ಕ್ಲೆನ್ಸರಲ್ಲಿ ಮುಖಕ್ಕೆ ದಿನಕ್ಕೆ 2 ಸರಿ ತೊಳೆಯುವಂಥದ್ದು, ಮಾಯ್ಶ್ಚರೈಸಿಂಗ್ ಮಾಡಿಕೊಡುವಂಥದ್ದು, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಡುವಂಥದ್ದು. ನಾನು ಹೊರಗಡೆ ಹೋಗಲಿ, ಮನೆ ಒಳಗಡೆ ಇರಲಿ, ನಾನು ಈ 3 ನಾನು ಮಿಸ್ಸೇ ಮಾಡಲ್ಲ. ನಿಮಗೂ ನನ್ನಂತೆ ರೆಕಮೆಂಡ್ ಮಾಡ್ತೀನಿ. ಹೇಗೆ ಹಚ್ಕೊಳ್ಳೋದು, ನಿಮಗೆ ಈ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಆನ್ಲೈನಲ್ಲಿ ಬೈ ಮಾಡ್ಬೋದು. ಒರಿಜಿನಲ್ ಪ್ರಾಡಕ್ಟ್ ಬ್ರ್ಯಾಂಡ್ ನೋಡ್ಕೊಂಡು ಬೈ ಮಾಡಿ. ಹೇಗೆ ಹಚ್ಕೊಳ್ಳುವಂಥದ್ದು, ದಿನಕ್ಕೆ 2 ಸರಿ ಮುಖವನ್ನು ತೊಳೆಯಿದ್ದೀರಾ, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀರಾ, ಟೋನರ್ ಅಪ್ಲೈ ಮಾಡುವಂಥ ಅಭ್ಯಾಸ ಇದ್ದರೆ ಟೋನರನ್ನು ಅಪ್ಲೈ ಮಾಡ್ತೀರಾ ಫಸ್ಟ್, ಅದಾದ ನಂತರ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಟೋನರ್ ಅಪ್ಲೈ ಮಾಡುವಂಥ ಅಭ್ಯಾಸ ಇಲ್ಲದಿದ್ದರೆ ತೊಂದರೆ ಇಲ್ಲ. ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಆದ ನಂತರ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಡುವಂಥದ್ದು. ಸಾಯಂಕಾಲ ಬೇಡ, ಡೇ ಟೈಮಲ್ಲಿ ಕಂಪಲ್ಸರಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಬೇಕು. ಮುಖ, ಕುತ್ತಿಗೆ, ಕೈಗಳಿಗೂ ಹಚ್ಕೊಳ್ಬೋದು. ಕ್ಲೀನಾಗಿ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ. ಇವಾಗ ಇನ್ನೂ ಒಂದು, ಬಿಸಿಲಲ್ಲಿ ತುಂಬ ಓಡಾಡಿ ಬರ್ತೀರಾ, ಮುಖ ಕೆಂಪಾದಾಗ ಅನಿಸುತ್ತೆ, ಇರಿಟೇಷನ್ ಅನಿಸುತ್ತೆ, ಸನ್ ರ್ಯಾಷಸ್ಸು ಅಥವಾ ಏನಾದರೂ ಈ ಗುಳ್ಳೆಗಳು ಇದೆಲ್ಲ ಚಿಕ್ಕ ಚಿಕ್ಕದು ಉಂಟಾಗಿದೆ ಅಂತ ಅನಿಸುತ್ತೆ. ಆವಾಗ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಸಿಂಪಲ್ ಆಗಿ ಒಂದು ಹೋಮ್ ರೆಮಿಡಿನ ಮಾಡ್ಬೋದು. ನಿಮ್ಮ ಮುಖನ ಕಾಮ್ ಮಾಡುತ್ತೆ, ಏನಾದರೂ ಇರಿಟೇಷನ್ ಇದ್ದರೆ ಕಮ್ಮಿ ಮಾಡುತ್ತೆ, ಇನ್ಫ್ಲಮೇಷನ್ ಇದ್ದರೆ ಕಮ್ಮಿ ಮಾಡುತ್ತೆ, ಬಿಸಿಲಿಗೆ ಓಡಾಡಿ ಬಂದಾಗ ಮುಖ ಕೆಂಪಾಗಿರುತ್ತಲ್ವ ಅದನ್ನ ಕಮ್ಮಿ ಮಾಡುತ್ತೆ. ಹಾಗಾದರೆ ಇದನ್ನ ಹೇಗೆ ಮಾಡೋದು? ತುಂಬ ಸಿಂಪಲ್. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಗಂಧದ ಪುಡಿ. ಗಂಧದ ಪುಡಿ ನಿಮ್ಮ ಸ್ಕಿನ್ನನ್ನು ಕಾಮ್ ಮಾಡುತ್ತೆ, ಹಾಗೆಯೇ ಬ್ರೈಟನ್ ಮಾಡುತ್ತೆ. ಮತ್ತೆ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಕೂಡ ನಿಮ್ಮ ಸ್ಕಿನ್ನನ್ನು ಸೂತನ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಮತ್ತೆ ಬೇಕಾಗಿರುವಂಥದ್ದು ಇದ್ದರೆ ಸೌತೆಕಾಯಿಯ ರಸ. ಇದು ಕೂಡ ನಿಮ್ಮ ಸ್ಕಿನ್ನನ್ನು ಕಾಮ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಇದೆಲ್ಲ ಬಿಸಿಲಿನಿಂದ ಉಂಟಾದಂಥ ಇರಿಟೇಷನನ್ನು, ರೆಡ್ನೆಸ್ ಇರ್ಬೋದು, ಗುಳ್ಳೆಗಳಿರ್ಬೋದು, ಇದೆಲ್ಲದನ್ನು ಕಡಿಮೆ ಮಾಡುತ್ತೆ. 3 ಸ್ವಲ್ಪ ಸ್ವಲ್ಪ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಹಚ್ಚಿಬಿಡಿ. ರಾತ್ರಿ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಮುಖನ ತೊಳೆದು ಒರೆಸ್ಕೊಂಡು ಅದನ್ನ ಹಚ್ಚಿಬಿಟ್ಟು 10 ರಿಂದ 15 ನಿಮಿಷ ಬಿಟ್ಟು ತಣ್ಣೀರಿಂದ ಮುಖವನ್ನು ತೊಳೆಯಿರಿ. ವಾರಕ್ಕೆ 2 ರಿಂದ 3 ಸರಿ ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಲ್ ಆಗುತ್ತೆ, ಮುಖ ಕಾಮ್ ಆಗುತ್ತೆ, ಬ್ರೈಟನ್ ಕೂಡ ಆಗುತ್ತೆ, ಚಂದ ಕೂಡ ಆಗುತ್ತೆ. ಸೊ ಸಿಂಪಲಾಗಿ ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಸೆನ್ಸಿಟಿವ್ ಸ್ಕಿನ್ನು, ಮುಖದ ಮೇಲೆ ಫುಲ್ಲು ರ್ಯಾಷಸ್ ಇದೆ, ಪಿಂಪಲ್ಸ್ ಇದೆ ಅಂತಂದರೆ ಅಂಥ ಟೈಮಲ್ಲಿ ಇದು ಯಾವುದನ್ನು ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ಗಳ ಸಜೆಷನ್ ಇಲ್ಲದೆ ಯಾವ ಕ್ರೀಮನ್ನು ಏನನ್ನು ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಏನನ್ನಾದರೂ ನೀವು ಮುಖಕ್ಕೆ ಫಸ್ಟ್ ಟೈಮ್ ಹಚ್ತಾ ಇದ್ದೀರಾ ಅಂತಂದರೆ ಅದು ಹೋಮ್ ರೆಮಿಡಿ ಇರಲಿ ಅಥವಾ ಏನೇ ಕ್ರೀಮ್ಗಳಿರಲಿ, ಪ್ಯಾಚ್ ಟೆಸ್ಟ್, ಕಿವಿ ಇಲ್ಲಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಟೆಸ್ಟ್ ಮಾಡುವಂಥದ್ದು, ಇಲ್ಲಿ ಹಚ್ಚಿ ಚೆಕ್ ಮಾಡುವಂಥದ್ದು. ಇರಿಟೇಷನ್ ಏನೂ ಆಗಿಲ್ಲ, ಸೇಫ್ ಅಂತ ಅನ್ನಿಸಿದಾಗ ಮುಖಕ್ಕೆ ಹಚ್ಕೊಳ್ಳುವಂಥದ್ದನ್ನು ಮಾಡಬೇಕು. ಫಸ್ಟ್ ಟೈಮ್ ಏನೇನಾದರೂ ಟ್ರೈ ಮಾಡೋದಿದ್ರೆ ಪ್ರತಿದಿನ ಹಚ್ಚೋದಲ್ಲ, ಒಂದು ಫಸ್ಟ್ ವಾರಕ್ಕೊಂದು 3 ಅಥವಾ 5 ಸರಿ ಹಚ್ಚಿ ನೋಡೋದು, ಅನಂತರ ಪ್ರತಿನಿತ್ಯ ನೀವು ಟ್ರೈ ಮಾಡ್ಬೋದು. ಸೊ ಇದಿಷ್ಟು ಸ್ಕಿನ್ ಕೇರ್ನ ಅತೀ ಮುಖ್ಯವಾಗಿರುವಂಥ ಬೇಸಿಕ್ ನಾನು ಹೇಳ್ತಾ ಇದ್ದೇನೆ. ಎಸ್ಪೆಷಲಿ ಸನ್ಸ್ಕ್ರೀನ್ ಲೋಷನ್ ಯಾಕೆ ಇಂಪಾರ್ಟೆಂಟ್ ಅಂತ. ಈಗ ಇನ್ನೊಂದು ನಾಳಿನ ವಿಡಿಯೋದಲ್ಲಿ ಕಣ್ಣು ಕೆಳಗಡೆ ತುಂಬ ಕಪ್ಪಾಗಿರುತ್ತೆ. ಸೊ ನಮ್ಮ ಕಣ್ಣಿನ ಸೌಂದರ್ಯವನ್ನು ಯಾವ ಥರ ಕಾಪಾಡಬೇಕು, ಆ ಕಣ್ಣು ಕೆಳಗಡೆ ಕಪ್ಪಿದ್ರೆ ಯಾವ ಕ್ರೀಮ್ ಬೆಸ್ಟ್, ಅದು ಯಾವ ಮನೆಮದ್ದು ಬೆಸ್ಟ್ ಇದೆ, ಇದೆಲ್ಲದರ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ನೀವು ಪೂರ್ತಿಯಾಗಿ ನೋಡಿ. 7 ಎಪಿಸೋಡ್ ಮಾಡ್ತಾ ಇದ್ದೇನೆ. ಇದು 7 ಎಪಿಸೋಡ್ ಕೂಡ ಅಷ್ಟೇ ನಿಮಗೆ ಜೀವನ ಪರ್ಯಂತ ಬೇಕು. ಯಾಕಂತಂದ್ರೆ ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ ಇದನ್ನು ನೀವು ಫಾಲೋ ಮಾಡಲೇಬೇಕು. ಅದರಿಂದ ಸೇವ್ ಮಾಡಿ ಇಟ್ಕೊಂಡು ನೋಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.